ಸ್ನೇಹಿತರೆ ನಮಸ್ಕಾರ. ಸುಮಾರು ಜನ ಸರ್ ನೀವು ಕೋವಿಡ್ ನಂತರ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀರಲ್ಲ, ಅದರಿಂದ ನಿಜವಾಗ್ಲೂ ಕಲಿಬಹುದಾ? ಆ, ನಾವು ಅದರಿಂದ ಬೆಳಿಬಹುದಾ ಅಂತ ಕೇಳಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸುಮಾರು ಜನ ನನ್ನನ್ನು ವೈಯಕ್ತಿಕವಾಗಿ ನೋಡೇ ಇಲ್ಲ, ಆದರೆ ಅವರು ಏನು ಕಲಿಯಬೇಕೋ ಕಲಿತಿದ್ದಾರೆ. ಭಾಷಣ ಕೌಶಲ್ಯವನ್ನು ಕಲಿತು ಕ್ಯಾಮ್ರಾ ಫಿಯರ್ ಹೋಗಿಸ್ಕೊಳ್ತಾನೆ ಸ್ಟೇಜ್ ಫಿಯರ್ ಹೋಗಿಸ್ಕೊಂಡಾರೆ. ಅದಕ್ಕೆ ನಾನು ನಮ್ಮ ಗಂಗಾವತಿ ಟೀಚರ್ ಶೈಲೇಜ್ ಅವ್ರನ್ನ ಕೇಳ್ತಾ ಇದ್ದೇನೆ, ಆನ್ಲೈನ್ ಮೂಲಕ ಕಲಿಬೋದಾ? ನಮಸ್ಕಾರ. ಖಂಡಿತ ಸರ್. ಕಲಿಕೆ ಅಂತ ಸರ್, ನೀವು ಪ್ರತಿನಿತ್ಯ ಕಲಿಯಲೇಬೇಕು. ಯಾಕಂದರೆ ಬದುಕುವುದನ್ನು ನಿಲ್ಲಿಸುವುದಿಲ್ಲ ಅಂತ. ಹಾಗೆ ಅದ್ ನಾವು ಕಲಿಯುವಂತ ಪ್ರಯತ್ನ ಮಾಡುವಾಗ ಇಲ್ಲಿ ನಮ್ಮ ಸುತ್ತಮುತ್ತ ಯಾವುದೇ ಅಂತ ಸನ್ನಿವೇಶಗಳು ಅಂತ ಕೋರ್ಸ್ಗಳು ಲಭ್ಯವಿಲ್ಲದೆ ಇದ್ದಾಗ, ಅಯ್ಯೋ ನನ್ನ ಕೋರ್ಸ್ ಕಲಿಯುವಂತ ಹಂಬಲ ಇಲ್ಲೇ ಕೊನೆ ಆಯ್ತಾ ಅಂತ ನಿರಾಶೆಗೊಳ್ಳುವಂತ ಅಗತ್ಯ ಇಲ್ಲ ಸರ್. ಆನ್ಲೈನ್ ಕಲಿಕೆ ಇರೋದ್ರಿಂದ ಅದೊಂದು ಸುವರ್ಣ ಅವಕಾಶ ಸರ್. ಎಲ್ಲೇ ಇರ್ಲಿ ನಾವು ಕಲಿಕೆಯನ್ನ ಆರಂಭಿಸಬಹುದು. ಈ ಕಲಿಕೆಗೆ ನಮ್ಮನ್ನು ನಾವು ಅಣಿಗೊಳಿಸಿಕೊಳ್ಳೋದಕ್ಕೆ ಇದೊಂದು ಆರಂಭ ಆಗುತ್ತೆ ಸರ್. ಹಾಗೇನೆ ಇಲ್ಲಿ ನಮ್ಗೆ ಆನ್ಲೈನ್ ಕ್ಲಾಸ್ನಲ್ಲಿ ಜಾಯ್ನ್ ಆಗೋದ್ರಿಂದ ನಮ್ಮ ಒಂದು ಆತ್ಮವಿಶ್ವಾಸದ ಕೊರತೆಯಿಂದ ಹೊರಬರೋದಕ್ಕೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ಸರ್. ಹಾಗೆ ಇಲ್ಲಿ ಕೈಗೊಳ್ಳುವಂತ ಚರ್ಚೆಗಳು ನಮ್ಮ ಬುದ್ಧಿಯ ವಿಕಾಸಕ್ಕೆ, ನಮ್ಮ ಜ್ಞಾನದ ವಿಕಾಸಕ್ಕೆ ಸಹಾಯಕ ಆಗುತ್ತೆ ಸರ್. ಹಾಗೆ ನಾವು ಹೇಗೆ ಮಾತಾಡ್ಬೇಕು, ಹೇಗೆ ಈ ಕ್ಯಾಮ್ರಾದಲ್ಲಿ ಇದನ್ನ ತರಬೇತಿಯನ್ನ ತಾವು ಕೊಡ್ತೀರಿ, ಇದರಿಂದ ನಾವು ಸರಾಗವಾಗಿ ಕ್ಯಾಮ್ರಾದ ಮುಂದೆ ಮಾತಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸರ್. ಹಾಗೆ ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಕೂಡ ಇದು ತುಂಬಾ ಸಹಾಯಕ ಆಗುತ್ತೆ ಸರ್. ಇಲ್ಲಿ ಚರ್ಚಿಸುವಂತ ವಿಷಯಗಳು ನಮ್ಮ ಬದುಕಿನ ಸುತ್ತಮುತ್ತನೇ ನಡೀತಾ ಇರ್ತವೆ. ಬದುಕಿಗೆ ಸಂಬಂಧಿಸಪಟ್ಟಂತ ವಿಷಯಗಳ ಬಗ್ಗೆನೇ ನಡೀತಾ ಇರುತ್ತೆ. ಅವುಗಳನ್ನ ಚರ್ಚಿಸ್ತಾ ಚರ್ಚಿಸ್ತಾ ಅವುಗಳು ನಮ್ಮ ಬದುಕಿನಲ್ಲಿ ಪರಿವರ್ತನೆಗೆ ಕಾರಣ ಆಗ್ತವೆ ಸರ್. ಹೀಗೆ ನಮ್ಮ ಅಂತರಂಗದಿಂದ ಬಹಿರಂಗದೆಡೆಗೆ ಪರಿವರ್ತನೆ ಇಲ್ಲಿ ಸಾಧ್ಯ, ಗುರುತಿಸಬಹುದು. ನಾವು ಗುರುತಿಸಿದ್ದೀವಿ ಕೂಡ ಸರ್. ಹೀಗಾಗಿ ಯಾರೇ ಕಲಿಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದಾಗ, ಎಲ್ಲಿ ಅವ್ರಿಗೆ ಕೋರ್ಸ್ಗಳೇ ಲಭ್ಯ ಇಲ್ಲದ ಇದ್ದಾಗ ಮೊದಲು ಆನ್ಲೈನ್ದಲ್ಲಿ ಶುರು ಮಾಡಿ ಅವರ ಒಂದು ಕಲಿಕೆಯನ್ನ ಆರಂಭಿಸಿದ್ರೆ ಖಂಡಿತ ಪರಿವರ್ತನೆ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ ಸರ್. ಜೀವನ ಪೂರ್ತಿ ಕಲಿಕೆ, ಲೈಫ್ ಲಾಂಗ್ ಲರ್ನರ್ ಆಗ್ಬೇಕಂದ್ರೆ ಈ ಆನ್ಲೈನ್ ಕ್ಲಾಸ್ಗಳು ತುಂಬಾ ಸಹಾಯಕ ಆಗ್ತವೆ ಸರ್. ಪ್ರತಿಯೊಬ್ಬರು ಈ ಸದಾವಕಾಶವನ್ನು ಬಳಸ್ಕೊಂಡ್ರೆ ಖಂಡಿತ ಅವ್ರ ಬದುಕಿನಲ್ಲಿ ಅವರು ಒಂದು ಹೊಸ ಬದಲಾವಣೆಯನ್ನ ಅವ್ರು ಗುರುತಿಸ್ತಾರೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಓಕೆ, ಧನ್ಯವಾದ. ನೇತ್ರಾವತಿ ಮೇಡಮ್ ಏನ್ ಹೇಳ್ತಾರೆ? ನೇತ್ರಾವತಿ ಅವ್ರ ನೆಟ್ವರ್ಕ್ ದೋಷ ಇರೋಂಗಿದೆ. ವಂಗೆಮ್ಮ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ಆನ್ಲೈನ್ ನಾವು ಪ್ರತಿ ವಾರನು ಅಟೆಂಡ್ ಆದಾಗ ನಮ್ಮಲ್ಲಿ ಇರೋಂತ ಭಯನ ಹೋಗ್ಲಾಡ್ಸ್ಬೋದು. ಭಯಕ್ಕಿಂತ ನಾವು ಯಾವ ರೀತಿ ಮಾತಾಡ್ಬೋದು ಅನ್ನೋದು ಕೂಡ ನಾವ್ ಇದ್ರಲ್ಲಿ ಕಲಿಬೋದು ಸರ್. ಯಾಕಂದ್ರೆ ನಾವು ಪ್ರತಿನಿತ್ಯ ಮನಿ ಕೆಲ್ಸದಾಗ ತೊಡಗಿರೋದ್ರಿಂದ ನಮ್ಗೆ ಯಾವ ರೀತಿ ನಾವು ಪದಗಳನ್ನು ಜೋಡಿಸಿ ನಾವು ಮಾತಾಡಕ್ ಆಗುದೇ ಇಲ್ಲ. ನಾ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾ ಯಾವ ರೀತಿ ಮಾತಾಡ್ತಿದ್ದೆ ಅಂತ ಹೇಳಿ ತಮಗೂ ಕೂಡ ಗೊತ್ತಿದೆ ಸರ್. ನಾನು ರೀ ಹಚ್ಚಿ ಮಾತಾಡ್ತಿದ್ದೆ, ಆ ಸರ್, ಹ್ಞೂ ಸರ್ ಅಂತ ಬಿಟ್ರೆ ನನ್ಗೆ ಯಾವ್ದು ಬರ್ತಾ ಇರ್ತಿಲ್ಲ ಅವಾಗ. ಇವಾಗ ನಾನು ಯಾವ ರೀತಿ ಮಾತಾಡ್ತಿದ್ದೇನೆ ಅಂತಂದ್ರೆ, ಆನ್ಲೈನ್ ಸ್ಟೂಡೆಂಟ್ ಯಾವ ರೀತಿ ಅವರು ಪದಗಳನ್ನು ಜೋಡಿಸಿ ಮಾತಾಡ್ತಾ ಇದಾರೆ ನೋಡು, ಅದನ್ನು ನೋಡ್ತಾ ನೋಡ್ತಾ ಅದನ್ನ ನಾನು ಯಾವ ರೀತಿ ಮಾತಾಡ್ಬೇಕು, ನಾನು ಕೂಡ ಯಾವ ರೀತಿ ಪದಗಳನ್ನು ಜೋಡಣೆ ಮಾಡಿ ಮಾತಾಡ್ಬೇಕು ಅನ್ನೋದು ಕೂಡ ನಾ ಆನ್ಲೈನ್ ನಲ್ಲಿ ಕಲ್ತಿದ್ದೀನಿ. ಹಾಗೆ ಆಫ್ಲೈನ್ ಕ್ಲಾಸ್ ನಲ್ಲಿ ತುಂಬಾನು ಕಲ್ತಿದ್ದೀನಿ ಸರ್. ಅದು ಆಫ್ಲೈನ್ ಕ್ಲಾಸ್ ಬಗ್ಗೆ ನೀವು ಕೇಳಿದಾಗ ನಾ ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಓಕೆ, ನೇತ್ರಾವತಿ ಅವ್ರು ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ಎಸ್ ಮೇಡಮ್. ಸರ್ ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಆನ್ಲೈನ್ ಕ್ಲಾಸ್ದಿಂದ ಸಾಕಷ್ಟು ಲಾಭ ಇದೆ ಸರ್. ಆನ್ಲೈನ್ ಕ್ಲಾಸ್ದಿಂದ ಸಮಯ ನಿರ್ವಹಣೆ ಮಾಡಬಹುದು ಸರ್, ಸಮಯವನ್ನು ಉಳಿತಾಯ ಮಾಡಬಹುದು ಮತ್ತು ಲೈಫ್ ಟೈಮ್ ಲರ್ನರ್ ಆಗಿ ನಾವು ಇದ್ರೊಳಗೆ ಉಳ್ಕೋಬಹುದು ಸರ್. ಹೊಸ ವಿಷಯಗಳ ಕುರಿತು ಕ್ರಿಯೇಟಿವಿಟಿ ಬೆಳವಣಿಗೆ ಇಲ್ಲಿ ನಾವು ಮಾಡ್ಕೊಳಕ್ಕೆ ಒಂದು ಅವಕಾಶ ಸಿಗ್ತದೆ ಸರ್. ಮತ್ತು ಸಮಯ ನಿರ್ವಹಣಾ ಕೌಶಲ್ಯ ಇಲ್ಲಿ ಹ್ಯಾಂಗ ಮಾಡ್ಕೋಬೇಕು ಅನ್ನೋದು ಒಂದು ನಮ್ಮ ಸ್ಕಿಲ್. ಇಲ್ಲಿ ಎಲ್ಲಾ ತರ ಒಂದು ವಿಷಯಗಳ ಬಗ್ಗೆ ಹ್ಯಾಂಗ ಪದಗಳ ಜೋಡಣೆ ಮಾಡ್ಕೊಂಡು ನಾವು ಆ ಪದಗಳ ಅರ್ಥವನ್ನು ತಿಳ್ಕೊಂಡು ಹೆಚ್ಚು ಹೆಚ್ಚು ಪದಗಳ ಸಂಗ್ರಹವಾಗುತ್ತದೆ ಸರ್ ಇಲ್ಲಿ ಚರ್ಚೆ ನಡೆಯುವುದರಿಂದ. ಮತ್ತು ಈಗ ಸಾಕಷ್ಟು ಸ್ನೇಹಿತರ ಜೊತೆಗೂಡಿ ನಾವು ಈ ಹೇಳುವುದರಿಂದ, ಈ ತರಬೇತಿ ಪಡೆಯುವುದರಿಂದ ಅವರ ವಿಚಾರಧಾರೆಗಳು ನಮ್ಮ ವಿಚಾರಧಾರೆಗಳು ನೋಡದಕ್ಕರ ನಾವು ಇನ್ನೊಂದ್ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂದ್ ಹೇಳುವ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಒಂದು ಹಾವ ಭಾವ ಯಾವುದೇ ಅಲ್ಲಿ ಒಂದೊಂದು ಇಂಪ್ರೂವ್ ಮಾಡ್ಕೋತ ಹೋಗ್ಲಿಕ್ಕೆ ಒಂದು ಅವಕಾಶ ಇಲ್ಲಿ ಸಿಗ್ತದ ಅಂತ ಹೇಳಕ್ ಇಷ್ಟಪಡ್ತದೆ ಸರ್. ಧನ್ಯವಾದ. ಸಾಕಷ್ಟು ಲಾಭ ಇದೆ. ಎಸ್ ನವೀನ್ ಕುಮಾರ್.
ಸರ್ ಇದು ಆನ್ಲೈನ್ ನಾವು ಕ್ಲಾಸ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಸರ್, ಯಾವುದೇ ಸ್ಟ್ರೆಸ್ ಇಲ್ಲದೆ ಸ್ಟ್ರೈನ್ ಇಲ್ಲದೆ ಆರಾಮಾಗಿ ಕೂತಲ್ಲೇ ನಾವು ಕ್ಲಾಸ್ ನ ಕೇಳ್ಬೋದು ಸರ್. ಎಸ್ಪೆಷಲಿ ನಿಮ್ಮ ಕ್ಲಾಸ್ಗಳು ಅದ್ರಲ್ಲೂ ನೀವು ಒಂದು ನಮ್ಗೆ ಅಂದ್ರೆ ನಿಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲಾನು ಕೂಡ ಅಂದ್ರೆ ನೀವು ಬರ್ದಿರೋ ಬುಕ್ಸ್ ಇಂದ ಹಿಡಿದು ಎಲ್ಲಾ ಇನ್ಫಾರ್ಮೇಶನ್ ಸಿಗ್ತಾ ಹೋಗ್ತಿದೆ ಸರ್. ನಾವು ಒಂದ್ ವಿಷಯ ಮರ್ತೇ ಬಿಟ್ಟಿದ್ವಿ, ಅಂದ್ರೆ ಆ ಆ, ತರಬೇತಿಯಿಂದ ಯಶಸ್ಸು ಸಾಧ್ಯ ಅಂತ ನೀವು ಒಂದು ಬುಕ್ಸ್ ಬರೆದಿದ್ದೀರಲ್ಲ ಸರ್. ಸುಮಾರು ಜನಕ್ಕೆ ಆ ವಿಷಯ ನೋಡಿದ್ಮೇಲೆ ಅದು ತಲೆಯಲ್ಲಿ ಬರುತ್ತೆ. ಬಿಫೋರ್ ಆ ಹೆಡ್ಲೈನ್ಸ್ ನೋಡೋದಕ್ಕಿಂತ ಮುಂಚೆ ನಮ್ಗೆ ಅದು ತಲೆಲೇ ಬಂದಿರ್ಲಿಲ್ಲ, ಇದು ಎಷ್ಟು ಚೆನ್ನಾಗಲ್ವಾ ಅಂತ. ಈಗ ಹೆಂಗೆ ಅಂದ್ರೆ ಬಿಡು ನಾವೆಲ್ಲ ಕಲಿಬಲ್ಲೆ ಅನ್ನೋದೇನೋ ಒಂದು ಮನ್ಸಲ್ಲಿ ಇದ್ಬಿಡುತ್ತೆ, ಅದೊಂಥರ ಓವರ್ ಕಾನ್ಫಿಡೆನ್ಸ್ ಆಗಿ. ಬಟ್ ಆದ್ರೆ ಯಶಸ್ಸಿನಿಂದ ಅಂದ್ರೆ ಅಲ್ಲ, ತರಬೇತಿಯಿಂದ ಯಶಸ್ಸು ಸಾಧ್ಯ ಅನ್ನೋದೈತಲ್ವಾ ಸರ್, ಖಂಡಿತವಾಗ್ಲೂ ಆ ಹೆಡ್ಲೈನ್ಸ್ ನೋಡಿ ನಂಗೆ ಎಷ್ಟೋ ಖುಷಿ ಆಗಿತ್ತು ಸರ್. ಆಕ್ಚುಲಿ ನಿಮ್ಮ ಆನ್ಲೈನ್ ಗೆ ಸೇರಿರೋದಂತೂ ನಂಗಂತೂ ತುಂಬಾ ಯೂಸ್ಫುಲ್ ಆಗ್ತಿದೆ ಸರ್. ಓಕೆ, ತರಬೇತಿಯಿಂದ ಯಶಸ್ಸು ನನ್ನ 16ನೇ ಕೃತಿ ಸ್ನೇಹಿತರೆ. ನಾನು ಈ ಪುಸ್ತಕ ಬರೆಯೋದಕ್ಕೂ ಕಾರಣ ಸುಮಾರು ಜನಕ್ಕೆ ನವೀನ್ ಹೇಳಿದಾಗೆ ತರಬೇತಿ ಪಡೆದ್ರೆ ಲಾಭನ ಅಂತ ಇನ್ನೂ ಕ್ವಶನ್ ಮಾಡೋರಿದ್ದಾರೆ. ಈ ಪುಸ್ತಕ ತಗೊಂಡು ಓದಿ, ಆವಾಗ ನೀವು ಯಾವ್ದಾರೋ ಒಂದು ತರಬೇತಿಗೆ ಸೇರ್ತೀರಿ. ನಿಮಗೆ ಬದುಕಿನಲ್ಲಿ ಏನು ಬೇಕೋ, ಹೆಚ್ಚಿನ ಮಾಹಿತಿ ಪಡೆಯಬೇಕೋ, ತರಬೇತಿ ಮತ್ತು ಮಾರ್ಗದರ್ಶನ ನಿಮಗೆ ಸಹಾಯ ಆಗ್ತದೆ ಅಂತ ಹೇಳ್ತಾ ನಮ್ಮ ಸಂತೋಷ್ ಶೆಟ್ಟಿ ಏನು ಹೇಳ್ತಾರೆ ಕೇಳೋಣ. ಸರ್, ತರಬೇತಿಯಿಂದ ಒಂದು ನಮ್ಮ ಮಾತುಗಾರಿಕೆ ಅಂದ್ರೆ ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂತ ಒಂದು ಕಲೆಯನ್ನ ನಾವು ಆ ಕಲೀಲಿಕ್ಕೆ ಬಹಳಷ್ಟು ಸಹಾಯ ಆಗ್ತದೆ. ಅಂದ್ರೆ ನಾವು ಇದನ್ನ ನಾವು ಬೇರೆ ತರ ಅಂದ್ರೆ ನಾವು ಎಲ್ಲಿದ್ದೇವೋ ಅಲ್ಲಿಯೇ ಕಲೀಲಿಕ್ಕೆ ಇದೊಂದು ಬಹಳ ಒಳ್ಳೆಯ ಒಂದು ವೇದಿಕೆ ಅಂತ ಹೇಳಿ ಹೇಳ್ಬೋದು. ಅದರಲ್ಲೂ ನಾವು ಒಂದು ಉತ್ತಮ ಅನುಭವ ಇರುವಂತ ಒಂದು ಮಾರ್ಗದರ್ಶಕರ ಹತ್ರ ಮತ್ತೆ ತರಬೇತದಾರ ಹತ್ರ ನಾವು ಕಲೀಲಿಕ್ಕೆ ಇದು ಬಹಳಷ್ಟು ಸಹಾಯಕವಾಗಿರ್ತದೆ. ಅಂದ್ರೆ ನಾವು ವ್ಯಕ್ತಿಗತವಾಗಿ ನಾವು ಬಹಳಷ್ಟು ಬಲಿಷ್ಠರಾಗಿರ್ತೇವೆ, ಶಕ್ತರಾಗಿರ್ತೇವೆ. ಆದ್ರೂ ನಾವು ಒಂದು ಕತ್ತಲೆ ಕೋಣೆಯಲ್ಲಿ ಹಾಕ್ದಾಗೆ ನಾವು ಇದ್ಬಿಡ್ತೇವೆ. ಅಂದ್ರೆ ನಮ್ಮನ್ನ ಈ ಕಲೆಯ ಮೂಲಕ ನಾವು ಆ ಕತ್ತಲಿನಿಂದ ಬೆಳಕಿನತ್ತ ಸಾಗ್ಲಿಕ್ಕೆ ಇದೊಂದು ಉತ್ತಮ ಒಂದು ವೇದಿಕೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಎಸ್, ವೀಕ್ಷಕರೇ ನೋಡಿದ್ರಲ್ವಾ, ನಮ್ಮೆಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಎಷ್ಟು ಚೆನ್ನಾಗಿ, ಎಷ್ಟು ಸೊಗಸಾಗಿ ಅವರವರ ಅನಿಸಿಕೆಯನ್ನು ತಿಳಿಸಿದರು. ವಿಶೇಷವಾಗಿ ಎಲ್ಲರೂ ಕೂಡ ತಿಳಿಸಿದ್ದು ಆನ್ಲೈನ್ನಲ್ಲಿಯೂ ಕೂಡ ತರಬೇತಿಯನ್ನು ಪಡೆಯಬಹುದು, ಕಲಿಯಬಹುದು ಎನ್ನುವ ವಿಚಾರವೇ ಆಗಿದೆ. ನಿಮಗೇನು ಅನ್ನಿಸ್ತು? ಅನಿಸಿದರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವ್ದಾದ್ರು ಒಂದು ಕೋರ್ಸ್ ಸೇರಿ. ನಮ್ಮ ಕೋರ್ಸಿಗೆ ಸೇರಬೇಕು, ನಮ್ಮ ಮೇಲೆ ವಿಶ್ವಾಸ ಬಂತು ಅಂದರೆ ಈ ನಂಬರಿಗೆ ಕಾಲ್ ಮಾಡಿ, 9341259267. ಓಕೆ, ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ನಿಮಗೆ ಈ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಿಮಗೆ ಸಿಕ್ಕಾಪಟ್ಟೆ ಲಾಭ ಇದೆ. ಯೂಟ್ಯೂಬ್ನಲ್ಲೇ ಸಬ್ಸ್ಕ್ರೈಬರ್ ಆಗೋದ್ರ ಜೊತೆಗೆ ಮೆಂಬರ್ಶಿಪ್ ಅಂತ ಕೂಡ ತಗೋಬೋದು. ಮೆಂಬರ್ ಅಂತ ಒಂದು ವಿಭಾಗ ಇರ್ತದೆ, ಅದರಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ವಿಡಿಯೋಗಳು ನಿಮಗೆ ಲಭ್ಯ ಆಗ್ತದೆ. ಅದನ್ನು ಕೂಡ ಗಮನಿಸ್ತಾರೆ. ಇನ್ನು ಪುಸ್ತಕ ಓದಬೇಕು ಅಂತ ಅನಿಸುತ್ತಾ? ನಾನಂತೂ ಈಗ 16 ಪುಸ್ತಕ ಬರೆದೀನಿ. 16 ಪುಸ್ತಕಗಳು ನಿಮಗೆ Amazon.in ಲಭ್ಯ ಆಗ್ತದೆ. ಅಷ್ಟೇ ಅಲ್ಲ, ನಿಮಗೆ ಈ ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ಗಳಿದೆ. ಆ ಲಿಂಕ್ ಮೂಲಕ Amazon.in ನೀವು ನೇರವಾಗಿ ಖರೀದಿಸೋದಕ್ಕೂ ಕೂಡ ನಾವು ಅವಕಾಶವನ್ನು ನೀಡಿದ್ದೇವೆ. ಸುಮ್ಮನೆ ತಲೆ ಒಳಗಡೆ ಕ್ವಶನ್ ಹಾಕೊಂಡು ಇರಬೇಡಿ. ಆ ಕ್ವಶನ್ಗೆ ಒಂದು ಉತ್ತರ ಬೇಕು, ನಾವು ಕಲಿಬೇಕು, ನಾವು ಇಂಟ್ರ್ಯಾಕ್ಟ್ ಮಾಡಬೇಕು, ಸೋಷಿಯಲ್ ಮೀಡಿಯಲ್ಲಿ ಇಂಟ್ರ್ಯಾಕ್ಟ್ ಮಾಡಬೇಕು, ನಮ್ಮ ಆಪೋಸಿಟ್ ಸೆಕ್ಸ್ ಜೊತೆ ಮಾತಾಡಬೇಕು, ಎಂಥ ಅವಕಾಶ ಬಂದ್ರೂ ಅದನ್ನು ಬಳಸ್ಕೋಬೇಕು, ಆಫೀಸಲ್ಲಿ ಮೀಟಿಂಗ್ಗಳಲ್ಲಿ ಭಾಗವಹಿಸ್ಬೇಕು ಅಂತ ನಿಮಗೂ ಅನ್ನಿಸ್ತಾ ಇದ್ರೆ, ಅಷ್ಟೇ ಅಲ್ಲ ವೇದಿಕೆನಲ್ಲೂ ಮಿಂಚಬೇಕು ಅಂತ ಅನಿಸಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗೋಣ. ನಮಸ್ಕಾರ.